PhDಗೆ ಮಾರ್ಗದರ್ಶಕರು. ಯಾವತ್ತೂ ಮುದುಕ ನೀವು ಮುಂದೆ ಬೆಳೀತೀರಿ ಅಂತೇಳಿ ಬೆನ್ನ ತಟ್ಟಿ ತಲೆ ನೇಮಿಸಿದಂಥವರು ಡಾಕ್ಟರ್ ಸಂಗಮೇಶ್ ಹೆಂಡಿಗೆಯವರು. ನಾನು ನವಲಗುಂದಕ್ಕೆ ಹೋದರೆ ಮನ್ಯಾಗ ಕೊಂಡಿಸ್ಕೊಂಡು ಬಹುಶಃ ನನಗೆ ಉಪಚಾರ ಮಾಡಿದಂಥವ್ರು. ಬಹುಶಃ ನಾವು ನೆನೆಸ್ಕೋಬೇಕು ಅವ್ರಲ್ಲ ಅವರಲ್ಲಿ ಬಹುಶಃ ನನಗೆ ಮಾರ್ಗದರ್ಶನ ಮಾಡಿ PhD ಮಾಡಿ ಬಹುಶಃ ಇಷ್ಟು ಎತ್ತರಕ್ಕೆ ತರಲಿಕ್ಕೆ ಬಹುಶಃ ಕೊನೆಗೆ ಅವರು ಲಿಂಗೈಕ್ಯರಾಗುವಾಗ ನೀ ಮುದುಕ ನೀ ಹಾಡಬೇಕಲಿ ಅಂತೇಳಿ ಹಾಡಿ ಮತ್ತೆ 2 ತಾಸು ಆತ್ಬಿಡು ಲಿಂಗೈಕ್ಯಾದ್ರು ಅಂತ ಹೋದವ್ರು ಮತ್ತೆ ಹೊಳಿ ಇಲ್ಲ ಮತ್ತು ಅಡುಗೆಯವರು ಪುನರ್ಜನ್ಮ ಮಾತು ಅಂತೇಳಿ ಅಂದಾಗ ಬಹುಶಃ ಭಾಳ ಆನಂದ ಪಟ್ಟಂಥವರು ನಾವೆಲ್ಲರೂ ಅಂಥ ಗುರುಗಳನ್ನು ದೈಹಿಕವಾಗಿ ಕಳ್ಕೊಂಡಿವಿ. ಆದರೆ ಮಾನಸಿಕವಾಗಿ ಇನ್ನೂ ನಮ್ಮ ಜೊತೆಗೆ ಇದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಆ ಜಾಗದಲ್ಲಿ ನಮ್ಮ ವೀರೇಶ್ ಹೆಂಡಿಗೆ ಎಲ್ಲರನ್ನೂ ಕರ್ಕೊಂಡು ನೋಡ್ರಿ ಸ್ವತಃ ಒಬ್ಬರೇ ಮಾಡ್ಬೋದಾಗಿತ್ತು. ಇದನ್ನು ಒಬ್ಬರ ತೇರು ಮಾಡಿ ಒಬ್ಬರ ತಮ್ಮ ರೊಕ್ಕನ ಹಾಕಿ ತಾವ ತೇರು ಮಾಡಿ ತಮ್ಮ ಮನೆ ಪುರ್ತಕ್ಕೆ ತಾವು ಹೇಳ್ಬಿಟ್ರೆ ಅದು ಜಾತ್ರೆ ಆಗೋದಲ್ರಿ ಅದು. ಆದ್ರೆ ಹಂಡಿಗೆಯರ್ ತೇರ್ರಿ ಅಂತ ಕರೀತಾರೆ. ಆದ್ರೆ ಹಂಡಿಗೆಯವರು ಇಷ್ಟೆಲ್ಲ ಮನಸ್ಸುಗಳನ್ನು ಕಟ್ಟಿಕೊಂಡು ಇವತ್ತ ಸಾಧಕರನ್ನು ಗುರುತಿಸಿ ಕವಿಗಳನ್ನು ಇಂಥ ಮನಸ್ಸುಗಳನ್ನು ಗುರುತಿಸಿ ಸಾಹಿತ್ಯ ಲೋಕಕ್ಕೆ ಶಕ್ತಿಯನ್ನು ನೀಡಾಗಿದ್ದಾರಲ್ಲ, ಅದಕ್ಕೆ ಅವರ ಸಂಗಮೇಶ್ ಹೆಂಡಿಗೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿಕ್ಕೆ ಅಂತ ಕೆಲಸ ಮಾಡಿದಂಥ ಆ ಬಳಗಕ್ಕೆ ವೀರೇಶ್ ಹೆಂಡಿಗೆ ಅವರ ಕುಟುಂಬ ವರ್ಗಕ್ಕೆ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಹೇಳ್ತಾ, ವಚನಕಾರರು ಎಲ್ಲ ಹೇಳೋದು ಒಂದೇ, ನಾವು ಶಿವ ಸಾನ್ನಿಧ್ಯವನ್ನು ಹೊಂದಬೇಕು, ಸನ್ಮಾರ್ಗದಲ್ಲಿ ದೇವಮಾನವರಾಗಬೇಕು ಅನ್ನೋದೇ ನಮ್ಮ ವಚನಕಾರರ ಒಂದು ಮಹತ್ವ. ಹಂಗೆ ನಮ್ಮ ಜನಪದ ಕರಿತಿ ಒಂದು ಕಡೆ ಹೇಳ್ತಾಳೆ, ಹೆಂಗೆ ಹೇಳ್ತಾಳೆ ಅಂತ ಅನ್ನೋಕ್ಕೆ, ಶಿವ ಕೊಟ್ಟ ಕಾಲಕ್ಕ ಉಂಡು ಹುಟ್ಟಿರಬೇಕ, ಶಿವ ಕೊಟ್ಟ ಕಾಲಕ್ಕ ಉಂಡು ಹುಟ್ಟಿರಬೇಕ, ಶಿವ ಕೊಟ್ಟ ಕಾಲಕ್ಕ ಉಂಡು ಹುಟ್ಟಿರಬೇಕ, ಕರೆದು ಹಸಿದು ಬಂದವರ ಕರಿಬೇಕ, ಹಸಿದು ಬಂದವರ ಕರಿಬೇಕ ನನ್ನ ತಾಯಿ, ಹಸಿದು ಬಂದವರ ಕರಿಬೇಕ ನನ್ನ ತಾಯಿ, ಖುಷಿಯಿಂದ ನೀಡಿ ಉಣಬೇಕ, ಖುಷಿಯಿಂದ ನೀಡಿ ಉಣಬೇಕ, ಬಂಗಾರ ಬಳಿಯಿಟ್ಟು ಬಡವರಿಗೆ ಬೈಬ್ಯಾಡ, ಬಂಗಾರ ಬಳಿಯಿಟ್ಟು ಬಡವರಿಗೆ ಬೈಬ್ಯಾಡ, ಬಂಗಾರ ನಿನಗ ಸ್ಥಿರವಲ್ಲ, ಬಂಗಾರ ನಿನಗ ಸ್ಥಿರವಲ್ಲ ತಂಗವ್ವ, ಬಂಗಾರದ ಗುಣ ನಿನಗ ಬರದವ್ವ, ಬಂಗಾರದ ಗುಣ ನಿನಗ ಬರದವ್ವ, ಮೋಸ ವಂಚನೆ ಯಾಕ ಪಾಪ ಕರ್ಮಗಳಾಕ, ಮೋಸ ವಂಚನೆ ಯಾಕ ಪಾಪ ಕರ್ಮಗಳಾಕ, ಧರ್ಮದ ದಾರ್ಯಾಗ ನಡಿಬೇಕ, ಧರ್ಮ